ನಿರ್ಮಲಾ ನನ್ ಚಿಕ್ಕಪ್ಪ ಮಗ ಸಿದ್ದು ಹೆಂಡತಿ ಅವರು ನಮ್ಮ ಮನೆಯ ಎದುರು ಇದರು. ಮದುವೆ ಆಗಿ 1 ವರ್ಷ ಆಗಿತು. ಅವಳು ಅತೀವ ಸುಂದರಿ. ಬಟ್ಟೆ ಒಗೆಯುವಾಗ ಅವಳ ಮೊಲೆ ಚೆನ್ನಾಗಿ ಕನುಸುತ್ತಿದ್ದವು. ಅವಳ ತೊಡೆ ಬೆಳ್ಳಗೆ ಇದ್ದವು. ಕೆಲವು ದಿನಗಳಿಂದ ನಿರ್ಮಲಾ ಬೇಜಾರ್ ಮುಖದಲ್ಲಿದ್ದಳು. ನಾನು ಅವಳ ಜೊತೆ ದಿನಾಲೂ ಮಾತನಾಡುತ್ತಿದ್ದೆ. 2 ದಿನ ನಂತರ ಕೇಳಿದೆ, ಅತ್ತಿಗೆ ಏನು ಬೇಜಾರಲ್ಲಿ ಇದೀರಾ ಎಂದು. ಅವಳು ಗುಪ್ತವಾಗಿ ಹೇಳುತ್ತೇನೆ ಎಂದು ತಿಳಿಸಿದಳು. ಸಂಜೆ ವೇಳೆ ಮನೆಯ ಮಳಿಗೆ ಮೇಲೆ ಚೆಸ್ ಆಟ ಆಡುತ್ತಿದ್ದೆವು. ಅವಳು ದಿನಾಲೂ ಗೆಲ್ಲುತ್ತಿದ್ದಳು. ಅವತ್ತು ಸೋತಳು. ನಾನು ಮತ್ತೆ ಕೇಳಿದೆ, ಏನಾಗಿದೆ ಎಂದು. ಅವಳು ಗುಪ್ತವಾಗಿ ಹೇಳುತ್ತಾ, ನಿಮ್ಮ ಅಣ್ಣ ನನಗೆ ಮಾಡೋದಿಲ್ಲ. ನಾನು ಸುಖ ನೋಡಿ ತುಂಬಾ ತಿಂಗಳಾಗಿದೆ, ಏನು ಮಾಡೋದು ಅಂತ ಹೇಳಿದಳು. ನಿಮ್ಮ ಅಣ್ಣ ತುಣಿ ಚಿಕ್ಕದಾಗಿದೆ, ಎಲ್ಲೋಡೆ ಎಲ್ಲ ನನ್ ಜೀವನ ಎಷ್ಟೇ ಎಂದು ಅತ್ತಳು. ಕೊನೆಯಲ್ಲಿ ನಾನು ನಿಧಾನವಾಗಿ ಸಂಬಳಿಸಿದೆ. ಹಾಗೇನೂ ಆಗಲ್ಲ, ಅಳಬೇಡಿ ಅಂತ ಹೇಳಿದೆ. ಅದಾದ 2 ದಿನ ನಂತರ ನಮ್ಮ ಚಿಕ್ಕಪ್ಪ ಹಾರ್ಟ್ ಪೈನ್ ಆಯ್ತು. ಅಣ್ಣ ಅತ್ತಿಗೆ ನಾನು ಹಾಸ್ಪಿಟಲ್ಗೆ ಹೋದೆವು. ಡಾಕ್ಟರ್ 3 ದಿನ ಏರಬೇಕು ಅಂತ ಹೇಳಿದರು. ಸಂಜೆ ವೇಳೆ ಅಣ್ಣ ನನಗೆ ಅತ್ತಿಗೆ ಕರೆದುಕೊಂಡು ಮನೆಗೆ ಹೋಗು ಎಂದನು. ಸರಿ ಅಂತ ಪಲ್ಸರ್ ಬೈಕ್ ಇತ್ತು, ಅದರಲ್ಲಿ ಅವಳನ್ನು ಹಿಂದೆ ಕೂಡಿಸಿಕೊಂಡು ಹೋಗುತ್ತಿದ್ದೆವು. ನಿರ್ಮಲಾ ಅವಳ ಮೊಲೆ ನನಗೆ ತಾಗುವಂತೆ ಗರಿಯಾಗಿ ಒಂದು ಕೈ ನನ್ನ ಬೇನಿಗೆ ಇಟ್ಟು ಕೂತಳು. 60 ಕಿಲೋಮೀಟರ್ ದೂರದ ಊರು ಬ್ರೇಕ್ ಮಾಡಿದಾಗ ಅವಳ ಮೊಲೆ ನನಗೆ ತಾಗುತ್ತಿದ್ದೆಯು. ನನ್ ಲಿಂಗ ಎದ್ದು ನಿಲ್ಲುತ್ತಿತ್ತು. ಅದನ್ನು ಗಮನಿಸಿದ ಅವಳು ಒಂದು ಕೈ ನನ್ ತುಣಿಗೆ ತಾಗುವಂತೆ ಹಿಡಿದುಕೊಂಡಳು. ನನಗೆ ಹಾಯ್ ಎನಿಸುತ್ತಿತ್ತು. ದಾರಿಯಲ್ಲಿ ಮಳೆ ಬರುತ್ತಿತ್ತು. ಮಳೆಯಲ್ಲಿ ಅವಳು ನಾನು ಒದ್ದೆ ಆಯಿತು. ಮಳೆ ಜೋರಾಗಿ ಇತ್ತು. ನಾನು ಬೈಕ್ ಒಂದು ಗಿಡದ ಬುಡದಲ್ಲಿ ನಿಲ್ಲಿಸಿ ಅಲ್ಲಿಯೇ ನಿಂತೆವ. ನನ್ ಅಂಗಿ ಒದ್ದೆ ಆಯಿತು. ಅವಳ ಸೀರೆ ಕೂಡ ಒದ್ದೆ ಆಯಿತು. ಅವಳು ಸೆರಗು ಬೀಚಿ ಸೀರೆಯನ್ನು ಹಿಂಡುತ್ತಿದ್ದಳು. ಅವಳ ಮೊಲೆ ಚೆನ್ನಾಗಿ ಕನುತ್ತಿದ್ದವು. ನನ್ ಲಿಂಗ ಎದ್ದು ನಿಂತು ಅವಳ ಸೊಂಟ ಮೊಲೆ ಆಹಾ ಎಂದು ಶಬ್ದ ಮಾಡಿದೆ. ಅವಳು ಇನ್ನು ನೋಡುತ್ತಿದೆಯಾ ಬೇಕಾ ಎಂದಳು. ನಾನು ತಡೆಯಲಾರದೆ ಹೌದು ಎಂದೆ. ಮನೆಯಲ್ಲಿ ಕೊಡ್ತೇನೆ ಎಂದು ಹೇಳಿದಳು. ಅವಳಿಗೆ ಜೋರಾಗಿ ಟಾಯ್ಲೆಟ್ ಬಂದಿತು. ನನಗೆ ಕೇಳಿದಳು, ಎಲ್ಲಿ ಹೋಗೋದು ಅಂತ. ನಾನು ನನ್ ಬೈಕ್ ನಲ್ಲಿ ಒಂದು ಬಾಟಲ್ ನೀರು ಕೊಟ್ಟೆ. ಅವಳು ಬಾಟಲ್ ತೆಗೆದುಕೊಂಡು ಒಂದು ಗಿಡದ ಮರೆಯಲ್ಲಿ ಕುಳಿತಳು. ಅಷ್ಟರಲ್ಲಿ ಅಲ್ಲಿ ಒಂದು ಹಾವು ಕಾಣಿಸಿತು. ಓಡಿ ಬಂದು ನಿಂತಳು. ಅವಳ ತುಳು ನೋಡಿದೆ. ನನ್ನನ್ನು ತವಿಕೊಂಡಳು. ನಾನು ಸಮಾಧಾನಿಸುತ್ತಾ ಎದ್ದೆ. ಹಾವು ಹೋಯಿತು. ನಾನು ಬಾಟಲ್ ತಂದು ಅವಳ ಕುಂಡಿ ತೊಳೆದು ತುಲ್ನಲ್ಲಿ ಬೆರಳು ಹಾಕಿದೆ. ಅವಳು ತಾಳಲಾರದೆ ತಬ್ಬಿಕೊಂಡಳು. ಗಿಡದ ಬುಡದಲ್ಲಿ ಅವಳ ಸೀರೆ ಬಿಚ್ಚಿದೆ. ಲಂಗ ಕಳೆದೆ. ಬೆತ್ತಲೆ ಮಾಡಿ ನಿಲ್ಲಿಸಿದೆ. ನನ್ ಉದನೆ ತುನಿ ಅವಳ ತುಲ್ನಲ್ಲಿ ಏರಿಸಿದೆ. ಅವಳು ಆಹಾ ಎಂದು ಗಟ್ಟಿಯಾಗಿ ತಬ್ಬಿಕೊಂಡಳು. ಏನೊಂದು ಸಾರಿ ಜೋರಾಗಿ ಮಾಡಿದೆ. ಮತ್ತೆ ಅವಳು ಆಹಾ ಎಂದಳು. ಬಿಡಲಾರದೆ ಮಾಡುತ್ತಿದೆ. ಅವಳಿಗೆ ಹಾಯಾಗಿ ಅನುಭವ ಆಯಿತು. ನಂತರ ಅವಳು ಮನೆಗೆ ಹೋಗೋಣ ಅಂತ ಹೇಳಿದಳು. ಮಳೆಯಲ್ಲಿ ಜೊತೆಯಲ್ಲಿ ತಬ್ಬಿಕೊಂಡು ಸ್ಪೀಡ್ ಹೋದೆ. ದಾರಿಯಲ್ಲಿ ಅವಳು ಕಿಸ್ ನೀಡುತ್ತಿದ್ದಳು. ನನ್ ತುಣಿ ಹಿಡಿತಿದ್ದಳು. ಲವ್ ಯು ರಾಜಾ ಎನ್ನುತ್ತಿದ್ದಳು. ನಾನು ನಿರ್ಮಲಾ ಡಾರ್ಲಿಂಗ್ ಎನ್ನುತ್ತಿದ್ದೆ. 20 ನಿಮಿಷದಲ್ಲಿ ಮನೆಗೆ ಬಂದೆವು. ಒಳಗೆ ಹೋಗಿ ಡೋರ್ ಲಾಕ್ ಮಾಡಿಕೊಂಡು ಬಟ್ಟೆ ಬೀಚಿ ತಲೆ ಒರೆಸಿಕೊಳ್ಳುತ್ತಿದ್ದಳು. ನಾನು ಪ್ಯಾಂಟ್ ಕಳೆದು ಟವೆಲ್ ಕಟ್ಟಿಕೊಂಡೆ. ಅವಳು ಕೂಡು ಟೀ ಮಾಡಿಕೊಂಡು ಬರುತ್ತೇನೆ ಎಂದು ಅಡಿಗೆ ಮನೆಗೆ ನಡೆದಳು. ನಾನು ಟೀ ಬೇಡ ತುಳು ಬೇಕು ಎಂದೆ. ಅವ ಟವೆಲ್ ಬೀಚಿ ಅವಳನ್ನು ಸೋಫಾ ಮೇಲೆ ಮಲಗಿಸಿದೆ. ಮೈ ನೇವರಿಸುತ್ತಾ ಇಬ್ಬರೂ ಅಂಗಾತ ಬೆತ್ತಲೆ ಮಲಗಿದೆವು. ಅವಳ ಮೊಲೆ ಅದುಮುತ್ತ ಮಜಾ ಅನುಭವಿಸಲು ಶುರುಮಾಡಿದೆ. ತುಲ ನನ್ನ ಲಿಂಗ ಹಾಕಿ 10 ನಿಮಿಷ ಆಡಿಸಿದೆ. ಅವಳು ಸಾಕು ಅಂದಳು. ನಾನು ನಮ್ಮ ಮನೆಗೆ ಹೋದೆ. ಅವಳು ಸ್ನಾನ ಮಾಡಿ ಊಟ ಮಾಡಿ ನ ಮನೆಗೆ ಬಂದು ರಾತ್ರಿ ಅವಳ ಮನೆಯಲ್ಲಿ ಮಲಗಲು ಬಾ ಎಂದಳು. ನನ್ನ ಅಮ್ಮ ಹೋಗು ಅಂದಳು. ಹೋಗಿ ಡೋರ್ ಲಾಕ್ ಆಗಿತ್ತು. ಅವಳು ಬಾ ಎಂದಳು. ಟಿವಿ ಅಲ್ಲಿ ಬ್ಲೂ ಫಿಲ್ಮ್ ಹಾಕಿ ಅದನ್ನು ನೋಡುತ್ತಾ ಅದೇ ರೀತಿ ಹಬ್ಬುತ್ತಿದೆ. ಅವಳ ತುಳು ಕೆಂಪಗೆ ಆಯಿತು. 1 ಗಂಟೆ ನಂತರ ಇಬ್ಬರು ಬೆತ್ತಲೆ ಮಲಗಿಕೊಂಡೆವು. ಮುಂಜಾನೆ ನಸುಕಿನ ವೇಳೆ ಎದ್ದು ಜೊತೆಯಲ್ಲಿ ಸ್ನಾನ ಮಾಡಿದೆವು. ಅವಳು ಬೆಳಗ್ಗೆ ಹಾಸ್ಪಿಟಲ್ ಹೋಗೋಣ ಅಂದಳು. ನಾನು ಒಮ್ಮೆಗೆ ನಡಿ ಎಂದೇ. ಹೋಗುವ ದಾರಿಯಲ್ಲಿ ಇಬ್ಬರು ಹೋಟೆಲ್ ಊಟ ಮಾಡಿಕೊಂಡು ಸ್ವಲ್ಪ ದೂರದಲ್ಲಿ ಒಂದು ಕಾಡು ಇತ್ತು. ಅಲ್ಲಿ ಅವಳ ತೊಡೆ ಮೇಲೆ ನಾನು ಮಲಗಿ ಸಂಜೆ ಮತ್ತೆ ಹಬ್ಬಿಕೊಂಡೆವು.